ಹೆಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗಾಗಲೇ NSP ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆ್ಯಂಡ್ ಕೆಲವು ಸ್ಟೂಡೆಂಟ್ಸ್ಗಳು ಇನ್ನೂ OTR ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಲ್ಲ. ಹಾಗೂ ಸ್ಟೂಡೆಂಟ್ಸ್ಗಳು OTR ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡುವಾಗ ಕೆಲವು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವು ವಿದ್ಯಾರ್ಥಿಗಳಿಗೆ ಫೇಸ್ ಅಥೆಂಟಿಕೇಷನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಲಾಗಿನ್ ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಈ ಒಂದು ವಿಡಿಯೋಲಿ OTR ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಆ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು NSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದಕ್ಕೆ ಫಸ್ಟ್ ನೀವು OTR ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಕೆಲವು ವಿದ್ಯಾರ್ಥಿಗಳಿಗೆ OTR ರಿಜಿಸ್ಟ್ರೇಷನ್ನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಸೊ ಸಿಂಪ್ಲಿ ನೀವು ಪ್ಲೇಸ್ಟೋರಿಂದ NSP OTR ಆ್ಯಪ್ ಆ್ಯಂಡ್ ಆಧಾರ್ ಫೇಸ್ RD ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇವೆರಡು ಆ್ಯಪ್ನ ನೀವು ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. NSP OTR ಆ್ಯಪ್ ಆ್ಯಂಡ್ ಆಧಾರ್ ಫೇಸ್ RD ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಕೆ, ಆ್ಯಪ್ನ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಥರ್ಡ್ ಆಪ್ಷನ್ KYC ವಿತ್ ಫೇಸ್ ಅಥೆಂಟಿಕೇಷನ್ ಅಂತ ಇದೆ, ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೆಫರೆನ್ಸ್ ನಂಬರ್ನ ಎಂಟರ್ ಮಾಡಿಕೊಂಡು ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡಿಕೊಂಡು ಸಿಂಪ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಒಂದ್ಸರಿ ಚೆಕ್ ಮಾಡಿಕೊಂಡು ಕೆಳಗಡೆ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಷನ್ ಅಂತ ಇದೆಯಲ್ಲ, ಈ ಒಂದು ಫೇಸ್ ಅಥೆಂಟಿಕೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೆನಪಿರಲಿ, ಫೇಸ್ ಅಥೆಂಟಿಕೇಷನ್ನ ಕಂಪ್ಲೀಟ್ ಮಾಡೋದಕ್ಕೆ ನೀವು ಪ್ಲೇಸ್ಟೋರಿಂದ ಆಧಾರ್ ಫೇಸ್ RD ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಫೇಸ್ ಅಥೆಂಟಿಕೇಷನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಓಕೆ, ಫೇಸ್ ಅಥೆಂಟಿಕೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೀವು ಇಲ್ಲಿ ನಿಮ್ಮ ಸೆಲ್ಫಿನ ಕ್ಯಾಪ್ಚರ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ. ಸಿಂಪ್ಲಿ ನೀವು ಫೋಟೋ ಅಪ್ಲೋಡ್ ಮಾಡುವ ಟೈಮಲ್ಲಿ ಈ ರೀತಿ ರೆಡ್ ಸಿಂಬಲ್ ಬಂದರೆ ನಿಮ್ಮ ಫೇಸ್ ಬಂದು ಕರೆಕ್ಟಾಗಿ ಕ್ಯಾಪ್ಚರ್ ಆಗಿರಲ್ಲ. ಆ್ಯಂಡ್ ಕರೆಕ್ಟಾಗಿ ನೀವು ನಿಮ್ಮ ಸೆಲ್ಫಿನ ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸೆಲ್ಫಿನ ಕ್ಯಾಪ್ಚರ್ ಮಾಡುವಾಗ ಇಲ್ಲಿ ಗ್ರೀನ್ ಸಿಗ್ನಲ್ ಬಂದರೆ ನಿಮ್ಮ ಒಂದು ಸೆಲ್ಫಿ ಕ್ಯಾಪ್ಚರ್ ಆಗಿದೆ ಅಂತ ಅರ್ಥ. ಓಕೆ, ನೀವು ಇಲ್ಲಿ ಗ್ರೀನ್ ಸಿಗ್ನಲ್ ಬಂದಾಗ ಓಕೆ ಕೊಟ್ಟು ನಿಮ್ಮ ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಸೆಲ್ಫಿನ ಅಪ್ಲೋಡ್ ಮಾಡ್ಕೊಂಡಾಗ ಯು ಹ್ಯಾವ್ ಸಕ್ಸಸ್ಫುಲ್ಲಿ ಫಿಲ್ಡ್ ದ ಫಾರ್ಮ್ ಯುವರ್ OTR ನಂಬರ್ ಈಸ್ ಅಂತ ನಿಮಗೆ ಒಂದು OTR ನಂಬರ್ ಬರುತ್ತೆ. ಆ ಒಂದು OTR ನಂಬರ್ನ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. OTR ನಂಬರ್ನ ನೋಟ್ ಮಾಡಿಕೊಂಡು ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ಆ್ಯಂಡ್ ಪಾಸ್ವರ್ಡ್ ಬಂದು ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ ಆಗಿರುತ್ತೆ. ಈ ಒಂದು OTR ನಂಬರ್ ಹಾಗೂ ಆ ಒಂದು ಪಾಸ್ವರ್ಡ್ ಮುಖಾಂತರ ನೀವು NSP ಸ್ಕಾಲರ್ಶಿಪ್ಗೆ ಲಾಗಿನ್ ಆಗಿ ಅಪ್ಲೈನ ಮಾಡಬಹುದು. ಓಕೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡಿದರೂ ಕೂಡ ಫೇಸ್ ಅಥೆಂಟಿಕೇಷನ್ ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಆ್ಯಂಡ್ ಮೇನ್ ಆಗಿ ಫೇಸ್ ಅಥೆಂಟಿಕೇಷನಲ್ಲಿ ಪ್ರಾಬ್ಲಮ್ ಆಗೋದು ಬಂದು ಈ ಒಂದು ಆಧಾರ್ ಫೇಸ್ RD ಆ್ಯಪ್ನ ನೀವೇನಾದರೂ ಡೌನ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ಫೇಸ್ ಅಥೆಂಟಿಕೇಷನ್ನ ಕಂಪ್ಲೀಟ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಯೂ ಕೂಡ ಫೇಸ್ ಅಥೆಂಟಿಕೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಓಕೆ, ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಫೇಸ್ ಅಥೆಂಟಿಕೇಷನಲ್ಲಿ ಪ್ರಾಬ್ಲಮ್ ಆಗ್ತಿದೆ ಆ ಒಂದು ವಿದ್ಯಾರ್ಥಿಗಳಿಗೆ NSP ಕಡೆಯಿಂದ ಒಂದು ನೋಟಿಸ್ ಬಂದಿದೆ. ಆ ಒಂದು ನೋಟಿಸ್ನಲ್ಲಿ ಏನನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಓಕೆ, ನೀವು ಇಲ್ಲಿ ನೋಡ್ಬೋದು, ಇಟ್ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ಇನ್ ಸಮ್ ಕೇಸಸ್ ದಟ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಲೀಗಲ್ ಗಾರ್ಡಿಯನ್ಸ್ ಫೇಸ್ ಅಥೆಂಟಿಕೇಶನ್ ಫಾರ್ ಜನರೇಷನ್ ಆಫ್ OTR ಇಸ್ ಗೆಟಿಂಗ್ ಫೇಲ್ಡ್ ಆಸ್ ದೇ ಆಧಾರ್ ಹೋಲ್ಡರ್ ಹ್ಯಾವ್ ಲಾಕ್ಡ್ ದ ಬಯೋಮೆಟ್ರಿಕ್ಸ್ ಫಾರ್ ಅಥೆಂಟಿಕೇಶನ್ ಇನ್ ದೇರ್ ಆಧಾರ್. ಓಕೆ, ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಫೇಸ್ ಅಥೆಂಟಿಕೇಷನ್ ಏನಾದರೂ ಫೇಲ್ ಆದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡ್ ಆಗಿರ್ಬೋದು, ಅವರ ಒಂದು ಆಧಾರ್ ಕಾರ್ಡ್ನ ಬಯೋಮೆಟ್ರಿಕ್ ಏನಾದರೂ ಲಾಕ್ ಆಗಿದ್ರೆ ನಿಮಗೆ ಫೇಸ್ ಅಥೆಂಟಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದರೂ ಲಾಕ್ ಆಗಿದ್ರೆ ಈ ಒಂದು ಫೇಸ್ ಅಥೆಂಟಿಕೇಷನ್ನ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತೀರಾ. ಓಕೆ, ಅದಾದಮೇಲೆ ಇನ್ ಸಚ್ ಕೇಸಸ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಲೀಗಲ್ ಗಾರ್ಡಿಯನ್ಸ್ ಆರ್ ಅಡ್ವೈಸ್ಡ್ ಟು ಚೆಕ್ ದೇರ್ ಬಯೋಮೆಟ್ರಿಕ್ ಲಾಕ್ ಅನ್ಲಾಕ್ ಸ್ಟೇಟಸ್ ಬೈ ಯೂಸಿಂಗ್ ಆಧಾರ್ ಮೊಬೈಲ್ ಆ್ಯಪ್ ಆರ್ ಮೈ ಆಧಾರ್ ವೆಬ್ ಪೋರ್ಟಲ್. ಓಕೆ, ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಬಯೋಮೆಟ್ರಿಕ್ ಲಾಕ್ ಆದರೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಅನ್ಬ್ಲಾಕ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ಅನ್ಬ್ಲಾಕ್ ಮಾಡುವುದಕ್ಕೆ ನೀವು ಮೊಬೈಲ್ ಆಧಾರ್ ಆ್ಯಪ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ನ ಅನ್ಬ್ಲಾಕ್ ಮಾಡ್ಕೋಬೋದು. ಆರ್ ನೀವು ಆಧಾರ್ ವೆಬ್ಸೈಟ್ನ ನೀವು ವಿಸಿಟ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ನ ನೀವು ಅನ್ಬ್ಲಾಕ್ ಮಾಡ್ಕೋಬೋದು. ಓಕೆ, ಅದಾದಮೇಲೆ ಬಿಫೋರ್ ಪ್ರೊಸೀಡಿಂಗ್ ಫಾರ್ ಫೇಸ್ ಅಥೆಂಟಿಕೇಷನ್ ಥ್ರೂ NSP OTR ಆ್ಯಪ್ ಕೈಂಡ್ಲಿ ಎನ್ಶೋರ್ ದಟ್ ದ ಬಯೋಮೆಟ್ರಿಕ್ ಲಾಕ್. ಓಕೆ, ನೀವು ಮೊದಲು ಫೇಸ್ ಅಥೆಂಟಿಕೇಷನ್ನ ಕಂಪ್ಲೀಟ್ ಮಾಡುವ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಬಂದು ಅನ್ಬ್ಲಾಕ್ ಆಗಿದೆ ಅಥವಾ ಬ್ಲಾಕ್ ಆಗಿದೆ ಅಂತ ನೀವು ಚೆಕ್ ಮಾಡಿಕೊಂಡು ಫೇಸ್ ಅಥೆಂಟಿಕೇಷನ್ನ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಸ್ವತಃ NSP ಕಡೆಯಿಂದನೇ ನೋಟಿಸ್ ಬಂದಿದೆ. ಯಾರಿಗೆಲ್ಲ ಫೇಸ್ ಅಥೆಂಟಿಕೇಷನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅಂತ ಒಂದು ವಿದ್ಯಾರ್ಥಿಗಳು ನೀವು ನಿಮ್ಮ ಆಧಾರ್ ಕಾರ್ಡ್ನ ನೀವು ಬ್ಲಾಕ್ ಆಗಿದೆಯಾ ಅಥವಾ ಅನ್ಬ್ಲಾಕ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ. ಓಕೆ, ಈ ಒಂದು ಲಿಂಕ್ ಮುಖಾಂತರನೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಕೆಳಗಡೆ ಪ್ಲೀಸ್ ವಾಚ್ ದ ವಿಡಿಯೋ ಅಂತ ಇದೆ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು
ಯಾವ ರೀತಿ ನಿಮ್ಮ ಆಧಾರ್ ಕಾರ್ಡ್ನ ಅನ್ಬ್ಲಾಕ್ ಮಾಡೋದಂತ ವಿಡಿಯೋ ಇರುತ್ತೆ. ಒಂದು ವಿಡಿಯೋನ ನೋಡಿಕೊಂಡ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅನ್ಬ್ಲಾಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅದಾದಮೇಲೆ 2024 ಹಾಗೂ 25 ಇಯರ್ನ NSP ಫ್ರೆಶ್ ಸ್ಕಾಲರ್ಶಿಪ್ ಓಪನ್ ಆಗಿದೆ. NSP ಫ್ರೆಶ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವುದು ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿಕೊಂಡು ನೀವು NSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಐ ಹೋಪ್ ಈ ಒಂದು ವಿಡಿಯೋಲಿ ನಿಮ್ಮ ಕೆಲವು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಿದೆ ಅನ್ಕೊಳ್ತೀನಿ. NSP ಬಗ್ಗೆ ಆಗಲಿ ಅಥವಾ OTR ರಿಜಿಸ್ಟ್ರೇಷನ್ ಬಗ್ಗೆ ಆಗಲಿ ಏನೇ ಡೌಟ್ಸ್ ಇರಲಿ ಹಾಗೂ ಏನೇ ಪ್ರಾಬ್ಲಮ್ಸ್ ಇರಲಿ ನೀವು ಕೆಳಗಡೆ ಕಾಮೆಂಟ್ ಹಾಕಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಯಾರು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ, ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಬಾಯ್.